ವೃದ್ಧಾಪ್ಯದಲ್ಲಿ ಸುಖ ಜೀವನದ ಸೂತ್ರಗಳು 45 ವರ್ಷದ ಹೆಚ್ಚಿನವರಿಗಾಗಿ ಈ ಸಂದೇಶಗಳು. ಈ ಸಮಯದಲ್ಲಿ ಇಷ್ಟು ದಿನ ಸಂಪಾದಿಸಿದ್ದು, ಮುಚ್ಚಿಟ್ಟಿದ್ದು, ಉಳಿಸಿದ್ದನ್ನು ತೆಗೆದು ಅನುಭವಿಸುವ ಸಮಯ. ಅದನ್ನು ತೆಗೆದು ಅನುಭವಿಸಿ, ಖುಷಿಪಡಿ. ಅದನ್ನು ಮತ್ತಷ್ಟು ಮುಚ್ಚಿಟ್ಟು ಅದನ್ನು ಉಳಿಸಲು ನೀವು ಪಟ್ಟ ಕಷ್ಟ, ಅದಕ್ಕಾಗಿ ಕಳೆದುಕೊಂಡ ಸಂತೋಷ, ಅದಕ್ಕಾಗಿ ಮಾಡಿದ ಕೆಲವು ತ್ಯಾಗಗಳನ್ನು ಮೆಚ್ಚಿಕೊಂಡು ಗೌರವಿಸುವವರು ಯಾರೂ ಇಲ್ಲ ಎನ್ನುವುದು ನೆನಪಿರಲಿ. ನಿಮ್ಮ ಶ್ರಮವನ್ನು ಗೌರವಿಸಿ. ನಿಮ್ಮ ಮಕ್ಕಳು ನಿಮ್ಮ ಹಣ, ಆಸ್ತಿಗಾಗಿ ಯಾವ ರೀತಿ ಯೋಚಿಸುತ್ತಾರೆ ಎನ್ನುವುದನ್ನು ಬಿಟ್ಟುಬಿಡಿ. ಅವರು ಕೂಡ ನಿಮ್ಮ ಹಾಗೆ ಕಷ್ಟಪಟ್ಟು ದುಡಿಯಲು ಅವಕಾಶ ಮಾಡಿಕೊಡಿ. ಅಲ್ಲದೆ ಈ ವಯಸ್ಸಿನಲ್ಲಿ ಇನ್ನೂ ಸಂಪಾದಿಸಿ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು, ಮನಸ್ತಾಪಗಳನ್ನು ತಂದುಕೊಳ್ಳುವುದು ಅಗತ್ಯವಿಲ್ಲ. ಇಷ್ಟು ದಿನ ದುಡಿದಿದ್ದನ್ನು ಸ್ವಲ್ಪ ಪ್ರಮಾಣದಲ್ಲಿಯಾದರೂ ಪ್ರಶಾಂತವಾಗಿ ಅನುಭವಿಸುತ್ತಾ ಜೀವನ ಕಳೆಯಿರಿ. ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಬಗ್ಗೆ ಚಿಂತೆ ಯಾಕೆ? ಅವರಿಗಾಗಿ ನೀವು ನಿಮ್ಮ ಕೈಲಾದಷ್ಟು ಮಾಡಿದ್ದೀರಾ ಅಲ್ಲವೇ? ಅಂದರೆ ಅವರಿಗೆ ವಿದ್ಯೆ, ಬುದ್ಧಿ, ಆಹಾರ, ನೆರಳು ಕೊಟ್ಟು ಬೆಳೆಸಿದ್ದೀರಾ ಅಂದ ಮೇಲೆ ಅವರ ಜೀವನ ಅವರು ಸಾಗಿಸಲು ಬಿಡಿ. ನಿಶ್ಚಿಂತೆಯಿಂದ ನಿಮ್ಮ ಸಮಯವನ್ನು ಕಳೆಯಿರಿ. ಅವರಿಗೆ ಕೊಟ್ಟ ವಿದ್ಯೆ ಅವರನ್ನು ಕಾಪಾಡುತ್ತದೆ. ಆರೋಗ್ಯವಾದ ಜೀವನವನ್ನು ಕಳೆಯಿರಿ. ಅದಕ್ಕಾಗಿ ಅಧಿಕ ಶ್ರಮ ಪಡಬೇಡಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ಅಂದರೆ ಯೋಗ, ಸ್ವಲ್ಪ ಮಟ್ಟಿಗೆ ನಡೆಯುವುದು, ಈ ರೀತಿಯ ಸಣ್ಣ ಪುಟ್ಟದ್ದನ್ನು ಮಾಡಿ. ತೃಪ್ತಿಯಾಗಿ ತಿನ್ನಿ, ಹಾಯಾಗಿ ನಿದ್ರೆ ಮಾಡಿ. ಆರೋಗ್ಯ ಹಾಳು ಮಾಡಿಕೊಳ್ಳುವುದು ಈ ವಯಸ್ಸಿನಲ್ಲಿ ತುಂಬಾ ಸುಲಭ, ಆದರೆ ಅದನ್ನು ಸುಧಾರಿಸಿಕೊಳ್ಳುವುದು ತುಂಬಾ ಕಷ್ಟ. ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸಿ. ಯಾರ ಮೇಲೂ ಅವಲಂಬಿತವಾಗಬೇಡಿ. ಮುಂಚೆಯೇ ಎಚ್ಚರದಿಂದಿರಿ. ನಿಮ್ಮ ಪಾಲುದಾರರಿಗಾಗಿ ಅಗತ್ಯ ವಸ್ತುಗಳನ್ನು ನೀಡುವುದನ್ನು ಮರೆಯಬೇಡಿ. ನಿಮ್ಮ ಸ್ವತ್ತನ್ನು ನಿಮ್ಮ ಸಂಗಾತಿಯ ಜೊತೆ ಅಲ್ಲದೆ ಬೇರೆ ಯಾರ ಜೊತೆ ಅನುಭವಿಸುತ್ತೀರಿ? ನೆನಪಿಡಿ, ಒಂದು ದಿನ ನಿಮ್ಮಲ್ಲಿ ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ಕೊಡಬೇಕಾಗಿ ಬರುತ್ತದೆ. ಆಗ ನಿಮ್ಮ ಹಣ, ಆಸ್ತಿ ಯಾವುದೇ ರೀತಿಯ ಆನಂದವನ್ನು ಕೊಡುವುದಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಚಿಂತೆ ಮಾಡಬೇಡಿ. ಇದುವರೆಗೂ ಜೀವನದಲ್ಲಿ ಎಷ್ಟೋ ಒತ್ತಡಗಳನ್ನು ಎದುರಿಸಿದ್ದೀರಿ, ಎಷ್ಟೋ ಆನಂದಗಳು, ಎಷ್ಟೋ ವಿಷಾದಗಳು ನೋಡಿದ್ದೀರಿ. ಅದೆಲ್ಲ ಆಗಿ ಹೋಗಿದೆ. ನಿಮ್ಮ ಭೂತಕಾಲದ ಅನುಭವಗಳು ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಹಾಗೆ ಇರಬೇಡಿ. ಈ ಎರಡರಿಂದ ನಿಮ್ಮ ಪ್ರಸ್ತುತ ಸ್ಥಿತಿಯನ್ನು ನರಕ ಮಾಡುತ್ತದೆ. ಈ ದಿನ ನಾನು ಸಂತೋಷವಾಗಿ ಇರುತ್ತೇನೆ ಎಂದು ನಿರ್ಧಾರ ಮಾಡಿ. ಚಿಕ್ಕ ಚಿಕ್ಕ ಸಮಸ್ಯೆಗಳು ತಾನಾಗೇ ಕಳೆದು ಹೋಗುತ್ತದೆ. ನಿಮ್ಮ ಜೀವನ ಮುಗಿಯಿತು ಎಂದುಕೊಳ್ಳಬೇಡಿ. ನಿಮ್ಮ ಜೀವನವನ್ನು ಯಾವಾಗಲೂ ಪ್ರೀತಿಸುತ್ತಲೇ ಇರಿ. ಜೊತೆಗೆ ನಿಮ್ಮ ಕುಟುಂಬ, ಅಕ್ಕಪಕ್ಕದವರನ್ನು ಪ್ರೀತಿಸುತ್ತೀರಿ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆತ್ಮಾಭಿಮಾನದಿಂದ ಇರಿ, ಮನಸ್ಸಿನಿಂದ ಮತ್ತು ಹೊರಗಡೆಯಿಂದಲೂ. ನಿಮ್ಮ ಎಲ್ಲಾ ಕೆಲಸಗಳನ್ನು ಕಾಳಜಿಯಿಂದ ಮಾಡಿ. ಅಂದರೆ ಈ ವಯಸ್ಸಿನಲ್ಲಿ ಹೇರ್ ಕಟಿಂಗ್ ಬೇಡ ಎನ್ನಬೇಡಿ. ಉಗುರುಗಳನ್ನು ಕತ್ತರಿಸಿಕೊಳ್ಳಿ. ನಿಮ್ಮ ಚರ್ಮ ಸೌಂದರ್ಯದ ಮೇಲೆ ಶ್ರದ್ಧೆ ಇರಲಿ. ಹಲ್ಲು ಹೋದರೆ ಹೋಗಲಿ ಎನ್ನಬೇಡಿ, ಕಟ್ಟಿಸಿಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಎಲ್ಲ ಆರೋಗ್ಯ ಮತ್ತು ಸೌಂದರ್ಯವನ್ನು ಚಾಚು ತಪ್ಪದೆ ಪಾಲಿಸಿ. ಬಾಹ್ಯ ಸೌಂದರ್ಯವು ಅಂತಃ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಎನ್ನುವ ವಿಷಯ ಮರೆಯಬೇಡಿ. ನೀವು ಶಕ್ತಿವಂತರೇ. ನಿಮ್ಮದೇ ಆದ ಒಂದು ಪ್ರತ್ಯೇಕ ಸ್ಟೈಲ್ ಏರ್ಪಡಿಸಿಕೊಳ್ಳಿ. ಅಂದರೆ ವಯಸ್ಸಿಗೆ ತಕ್ಕಂತೆ ಬಟ್ಟೆ, ವಸ್ತುಗಳನ್ನು ಬಳಸಿ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆಗಿಂದಾಗಲೇ ಅಪ್ಡೇಟ್ ಆಗುತ್ತೀರಿ. ಅಂದರೆ ನ್ಯೂಸ್ ಪೇಪರ್ ಓದುವುದು, ನ್ಯೂಸ್ ನೋಡುವುದು, ತಕ್ಕಷ್ಟು ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಇರಿ. ಇದರಿಂದ ನಿಮ್ಮ ಹಳೆಯ ಸ್ನೇಹಿತರು ನಿಮಗೆ ಮರಳಿ ಸಿಗಬಹುದು. ಯುವಕರ ಆಲೋಚನೆಗಳನ್ನು ಗೌರವಿಸಿ. ನಿಮ್ಮ ಆದರ್ಶಗಳು ಮತ್ತು ಅವರ ಆದರ್ಶಗಳು ಬೇರೆ ಬೇರೆ ಇರಬಹುದು. ಅಷ್ಟು ಮಾತ್ರಕ್ಕೆ ಅವರನ್ನು ವಿಮರ್ಶಿಸಬೇಡಿ. ಸಲಹೆಗಳನ್ನು ಕೊಡಿ, ಅಡ್ಡಿಪಡಿಸಬೇಡಿ. ನಿಮ್ಮ ಅನುಭವಗಳು ಅವರಿಗೆ ಉಪಯೋಗವಾದರೆ ಸಾಕು. ಅವರು ಇಷ್ಟವಾದರೆ ಉಪಯೋಗಿಸಿಕೊಳ್ಳುತ್ತಾರೆ. ಮುಂದೆ ದೇಶವನ್ನು ನಡೆಸುವುದು ಮತ್ತು ಎದುರಿಸುವುದು ಎಲ್ಲವೂ ಅವರೇ. ನಮ್ಮ ದಿನಗಳು ಹಾಗೆ ಹೀಗೆ ಎಂದು ಈಗಿನ ಕಾಲದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ. ನಿಮ್ಮ ಆ ದಿನಗಳನ್ನು ನೆನಪಿಸಿ, ಆದರೆ ಈ ದಿನಗಳನ್ನು ಗೌರವಿಸಿ. ನೀವಿದ್ದಷ್ಟು ದಿನಗಳು ನಿಮ್ಮದೇ. ನಿಮಗೆ ಆರ್ಥಿಕ ಶಕ್ತಿ ಮತ್ತು ಆರೋಗ್ಯವಿದ್ದರೆ ಆದಷ್ಟು ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಜೊತೆ ಬದುಕಿ. ಹಾಗಂತ ನಿಮಗೆ ಗೌರವ, ಪ್ರೀತಿಯನ್ನು ನೀಡದಿದ್ದರೆ ಆಗ ನಿಮ್ಮ ನೆಮ್ಮದಿಯನ್ನು ನೀವು ಹುಡುಕಿಕೊಳ್ಳಿ. ತೀರಾ ಕಾಲ ಕೆಳಗೆ ಬೀಳುವುದು ಬೇಡ. ಆದಷ್ಟು ಹೊರಗಡೆ ಸುತ್ತಾಡುವುದು ಅಭ್ಯಾಸ ಮಾಡಿಕೊಳ್ಳಿ. ಅಂದರೆ ಪಾರ್ಕ್ಗಳಿಗೆ ಹೋಗುವುದು, ದೇವಸ್ಥಾನಕ್ಕೆ ಹೋಗುವುದು, ಸಣ್ಣ ಪುಟ್ಟ ಸಭೆ ಸಮಾರಂಭಗಳಿಗೆ ಹೋಗುವುದು ಒಳ್ಳೆಯದು. ಇದರಿಂದ ಹೊಸ ಪರಿಚಯಗಳಾಗಬಹುದು, ಬದಲಾವಣೆ ಸಿಗಬಹುದು. ಗೌರವ, ಮರ್ಯಾದೆಯಿಂದ ಮಾತನಾಡುವುದು ಒಳ್ಳೆಯದು. ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದೇ ಆಗಿರುತ್ತದೆ.
ಯಾರನ್ನು ವಿಮರ್ಶಿಸಬೇಡಿ, ತಪ್ಪುಗಳನ್ನು ಪ್ರಶ್ನಿಸಿ, ಅವರಿಗೆ ಅರ್ಥೈಸಿ, ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಸೂಕ್ಷ್ಮವಾಗಿ ಸಮಸ್ಯೆಗಳನ್ನು ಹೇಳಲು ಅಭ್ಯಾಸ ಮಾಡಿಕೊಳ್ಳಿ. ವೃದ್ಧಾಪ್ಯದಲ್ಲಿ ನೋವು, ಸಂತೋಷ ಇದ್ದಿದ್ದೇ, ಅವುಗಳನ್ನು ಸಮಾನವಾಗಿ ಸ್ವೀಕರಿಸಿ, ಅದನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೋಗಿ. ನಿಮಗೆ ನೋವು ಮಾಡಿದವರನ್ನು ಕ್ಷಮಿಸಿ, ನೀವು ನೋವು ಮಾಡಿದ್ದರೆ ಕ್ಷಮೆ ಕೇಳಿ. ಯಾವುದನ್ನು ಮನಸ್ಸಿನಲ್ಲಿಟ್ಟುಕೊಂಡಿರಬೇಡಿ, ಇದರಿಂದ ನೋವು ಹೆಚ್ಚಾಗುತ್ತದೆ. ಒಬ್ಬರ ಮೇಲೆ ದ್ವೇಷ, ಸೇಡು ಬೇಡ. ನೀವು ಕ್ಷಮಿಸಿ, ಅವರಿಗೆ ಕ್ಷಮೆ ಕೇಳಿ, ಮರೆತು ಮುಂದೆ ಹೋಗಿ. ನಗಿರಿ, ನಗಿಸುತ್ತೀರಿ, ನೋವಿನಲ್ಲೇ ನಗುತ್ತೀರಿ. ಎಷ್ಟೋ ಜನರಿಗಿಂತ ನೀವು ಅದೃಷ್ಟವಂತರು. ದೀರ್ಘಕಾಲ ಹಾಯಾಗಿ ಜೀವಿಸಿ. ಈ ವಯಸ್ಸಿನವರೆಗೂ ಕೆಲವರು ಬರುವುದಿಲ್ಲ ಎಂದು ನೆನಪಿನಲ್ಲಿಟ್ಟುಕೊಳ್ಳಿ. ನೀವು ಪೂರ್ಣ ಜೀವನವನ್ನು ಹೊಂದಿದ್ದಕ್ಕೆ ಆನಂದಿಸಿ.